ರಾಜಧಾನಿಯಲ್ಲಿ ಯಮಗುಂಡಿಗಳಿಗೆ ಇಲ್ಲ ಮುಕ್ತಿ ಅನ್ನುವಂತಹ ಸ್ಥಿತಿ ಆಗಬಿಟ್ಟಿದೆ ನಮ್ಮ ಬೆಂಗಳೂರಿನ ಕತೆ. ವರ್ತೂರು ರಸ್ತೆಯ ಗುಂಡಿಯಲ್ಲಿ ಸಿಲುಕೊಂಡ್ಬಿಟ್ಟಿದೆ ಬಸ್. ಗುಂಡಿಯಲ್ಲಿ ಶಾಲಾ ಬಸ್ ಸಿಲುಕಿ ಮಕ್ಕಳು ಪಾಪ ಪರದಾಟವನ್ನ ಅನುಭವಿಸಿಬಿಟ್ರು. ವರ್ತೂರು ರಸ್ತೆಯ ಗುಂಡಿಯಲ್ಲಿ ನೋಡಿ ಆಗಿರುವಂಥದ್ದು. ಗುಂಡಿಯಲ್ಲಿ ಶಾಲಾ ಬಸ್ ಸಿಲುಕೊಂಡಿದೆ, ಮಕ್ಕಳು ಪರದಾಟವನ್ನ ಅನುಭವಿಸಿದ್ದಾರೆ. ಪಾಪ ಇಲ್ಲಿ ಮಕ್ಕಳ ಪರಿಸ್ಥಿತಿ ಕೇಳಿ ತಂದೆ ತಾಯಿ ಪೋಷಕರ ಪರಿಸ್ಥಿತಿ ಹೆಂಗಾಗಿರ್ಬೇಡ. ಶಾಲೆಗೆ ತೆರಳದೆ ವಾಪಸ್ ಹೋಗಿರುವಂಥದ್ದು ಸ್ಟೂಡೆಂಟ್ಸ್. ವರ್ತೂರು ಸಂಪರ್ಕ ಮಾಡುವಂತಹ ಬೆಳಗೆರೆಯಲ್ಲಿ ಒಂದು ಘಟನೆ ಆಗಿದೆ. ಕೊನೆಗೆ ಜೆಸಿಬಿ ಮೂಲಕವಾಗಿ ಬಸ್ಸನ್ನ ಮೇಲೆತ್ತುವಂತಹ ಕಾರ್ಯ ಆಗಿದೆ. ಕಳೆದೊಂದು ವಾರದಲ್ಲಿ ಇದು ಮೂರನೇ ಘಟನೆ. ಪದೇ ಪದೇ ಗುಂಡಿ ಅವಾಂತರಗಳಾಗ್ತಾ ಇದೆ. ಶಾಲಾ ಮಕ್ಕಳು ತತ್ತರಿಸಿ ಹೋಗ್ತಾ ಇದ್ದಾರೆ. ಇದು ಏನು ಮೊದಲನೇ ಘಟನೆ ಅಲ್ಲ, ಇದು ಮೂರನೇ ಘಟನೆ ಆಗಿದೆ. ಆದರೂ ಕೂಡ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳಲ್ಲ, ಸರ್ಕಾರ ಗಮನ ಹರಿಸಲ್ಲ. ಗುಂಡಿನ ಬಿದ್ರ ಓಕೆ, ನೆಕ್ಸ್ಟ್ ಇನ್ನೇನೋ ಪರಿಹಾರ ಕೊಡಬೇಕಾ, ಮುಗೀತು, ಅಷ್ಟೇ. ಆದರೆ ಆ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸಗಳು ಮಾತ್ರ ಆಗ್ತಾ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಇದು ಚರ್ಚೆಗಳಾಗ್ತಾ ಇದೆ. IT-BT ಕಂಪ್ನಿಗಳೆಲ್ಲ ಬಿಟ್ಟು ಹೋಗುವಂತಹ ಮಟ್ಟಕ್ಕೂ ಹೋಗ್ತಾ ಇದ್ದಾರೆ. ಇವತ್ತು ತೊರೆದು ಹೋಗಬೇಕು ಅಂತ ಹೇಳಿ ಮೆಸೇಜನ್ನು ಹಾಕ್ತಾ ಇದ್ರು ಕೂಡ ಇನ್ನು ಸರ್ಕಾರ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ, ಅಧಿಕಾರಿಗಳು ಯಾಕೆ ಗಮನವನ್ನು ಹರಿಸ್ತಾ ಇಲ್ವಂತಹ ಪ್ರಶ್ನೆ ಕಾಡ್ತಾ ಇದೆ. ಜೊತೆಗೆ ಪೋಷಕರು ಪಾಪ ಆ ಒಂದು ವಿಚಾರವನ್ನ ಕೇಳಿ, ಮಕ್ಕಳು ಪರದಾಡುವಂತಹ ಆ ವಿಚಾರವನ್ನ ಕೇಳಿ ಎಷ್ಟು ಜೀವ ಢಗ್ ಅಂದಿರಬೇಡ ಅವ್ರಿಗೆ. ಇದೇ ವಿಚಾರ ಸಂಬಂಧ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಎಸ್ ಸರ್, ರಾಘವೇಂದ್ರ, ಏನಾಯ್ತು ಘಟನೆ, ಎಲ್ಲಾಗಿರುವಂಥದ್ದು, ಜೊತೆಗೆ ಮಕ್ಕಳು ಎಲ್ಲರೂ ಕೂಡ ಹುಷಾರಾಗಿದ್ದಾರಾ, ಏನಿದೆ ಅಪ್ಡೇಟ್ಸ್? ಎಸ್ ಕುಸುಮಾ, ಈ ಒಂದು ಘಟನೆ ನಡೆದಿರುವಂತದ್ದು ಬೆಂಗಳೂರು ಹೊರವಲಯದ ಬಾಳಗೆರೆ ರಸ್ತೆಯಲ್ಲಿ ಇಂದು ಬೆಳಗ್ಗೆ ಶಾಲಾ ಮಕ್ಕಳನ್ನ ಕರೆದು ಒಯ್ತಿದ್ದಂತ ಶಾಲಾ ಬಸ್ ಏನಾಗಿದೆ, ಆ ಒಂದು ಬಸ್ ಇಲ್ಲಿನ ಒಂದು ರಸ್ತೆ ಅವ್ಯವಸ್ಥೆಗೆ ಅಲ್ಲಿ ಸ್ಟಕ್ ಆಗಿರೋದು. ಅದರಲ್ಲಿ ಶಾಲಾ ಮಕ್ಕಳು ಕೂಡ ಆ ಒಂದು ಬಸ್ ನ ಒಳಗಡೆ ಕೂಡ ಇದ್ದಾಗಲೇ ಈ ಒಂದು ಘಟನೆ ಆಗಿದೆ. ಸದ್ಯಕ್ಕೆ ಯಾರಿಗೂ ಕೂಡ ಏನು ಕೂಡ ಸಮಸ್ಯೆ ಆಗಿಲ್ಲ. ಕೂಡಲೇ ಸ್ಥಳದಲ್ಲಿ ಇದ್ದಂತಹ ಕೆಲವರು ಎಚ್ಚೆತ್ತುಕೊಂಡು JCBಯನ್ನ ತರಿಸಿ ಆ ಬಸ್ ಅನ್ನ ಸುರಕ್ಷಿತವಾಗಿ ಮಕ್ಕಳನ್ನೆಲ್ಲ ಇಳಿಸಿ ಬಸ್ ಅನ್ನ ಮೇಲೆತ್ತುವ ಒಂದು ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ. ಇದೇ ರೀತಿ ಸಾಕಷ್ಟು ಇತ್ತೀಚೆಗೆ ರಸ್ತೆಗಳ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳು ಆಗ್ತಿದ್ರು ಕೂಡ ಎಲ್ಲೋ ಒಂದ್ ಕಡೆ ಸಂಬಂಧಪಟ್ಟ ಅಧಿಕಾರಿಗಳು ಜೊತೆ ಜನಪ್ರತಿನಿಧಿಗಳು ಇದುವರೆಗೂ ಯಾವುದೂ ಒಂದು ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ. ಇನ್ನಾದ್ರೂ ಕೂಡ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳುವ ಒಂದು ಕೆಲಸವನ್ನ ಮಾಡ್ಬೇಕಾಗಿದೆ. ಕುಸುಮ, ಎಷ್ಟು ಜನ ಇದ್ರು ಹೋಗ್ಲಿ ಆ ಒಂದು ವ್ಯಾನ್ ಅಲ್ಲಿ? ಸುಮಾರು 30ರಿಂದ 40 ಮಂದಿ ಮಕ್ಕಳು ಇದ್ರು ಅಂತ ಹೇಳಿ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಆದ್ರೆ ಮಕ್ಕಳಿಗೂ ಯಾರಿಗೂ ಕೂಡ ಏನು ಕೂಡ ಒಂದು ಸಮಸ್ಯೆ ಆಗಿಲ್ಲ. ವಿಚಾರ ತಿಳಿದ ತಕ್ಷಣ ಮಕ್ಕಳ ಪೋಷಕರು ಕೂಡ ಕೆಲವರೆಲ್ಲ ಸ್ಥಳಕ್ಕೆ ಬಂದಿದ್ದಾರೆ. ಜೊತೆಗೆ ಮಕ್ಕಳನ್ನ ಸ್ಥಳದಲ್ಲಿ ಇದ್ದವರು ಆಗಾಗಲೇ ಅವರು ಬಸ್ನಿಂದ ಕೆಳಗಡೆ ಇಳಿಸಿ ಅವ್ರನ್ನ ಒಂದು ಸೇಫೆಸ್ಟ್ ಪ್ಲೇಸ್ಗೆ ಕರೆದುಕೊಂಡು ಹೋಗಿದ್ದಾರೆ. ಸದ್ಯಕ್ಕೆ ಬಸ್ ಅನ್ನು ಕೂಡ ಈಗ ಹೊರಗಡೆ ತೆಗೆಯಲಾಗಿದೆ. ಯಾವುದೇ ರೀತಿಯ ಒಂದು ತೊಂದರೆ ಕೂಡ ಆಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಚಾರವನ್ನ ಮುಟ್ಟಿಸಿದ ತಕ್ಷಣ ಕೂಡಲೇ ಸ್ಥಳಕ್ಕೆ ಅಧಿಕಾರಿಗಳು ಕೂಡ ಬಂದು ಭೇಟಿ ನೀಡಿ, ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಈಗಾಗಲೇ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ ಯಾವ ರೀತಿಯಾಗಿ ಗುಂಡಿಗೆ ಬಿದ್ದಿದೆ. ಇದು ಫಸ್ಟ್ ಇನ್ಸಿಡೆಂಟ್ ಮಾತ್ರವಲ್ಲ, ಇದೇ ಪ್ಲೇಸ್ನಲ್ಲಿ ಇದು ಮೂರನೇ ಇನ್ಸಿಡೆಂಟ್ ಆಗ್ತಾ ಇದ್ರು ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮಾತ್ರ ಕ್ಯಾರೆ ಅನ್ನೋದೇ ಇಲ್ಲ. ನಮ್ಮ ಬೆಂಗಳೂರಿನ ಪರಿಸ್ಥಿತಿ ಇದು. 2 ಶಾಪ ಅಂತಂದ್ರೆ ಇದೊಂದು, ಟ್ರಾಫಿಕ್ ಒಂದು, 2 ಶಾಪಗಳಾಗೇ ಪರಿಣಮಿಸ್ತಾ ಇದೆ ಬಹಳ ವರ್ಷಗಳಿಂದಲೂ ಕೂಡ.